ಬೈಲಕುಪ್ಪೆ ಅವೈಜ್ಞಾನಿಕ ಡಿವೈಡರ್ನಿಂದ ಡೆಡ್ಲಿ ಅಪಘಾತ ನಡೀತಾ ಇತ್ತು. ವಾಹನ ಸವಾರರ ಸುರಕ್ಷತೆಯ ಬಗ್ಗೆ ಧ್ವನಿ ಎತ್ತಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಇದೀಗ ಇದರ ಇಂಪ್ಯಾಕ್ಟ್ ರೀತಿಯಲ್ಲಿ ಸ್ಥಳಕ್ಕೆ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ AEE ರೂಪಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಶಾಶ್ವತ ರಿಫ್ಲೆಕ್ಟ್ ಲೈಟ್ ಸೂಚನಾ ಫಲಕ ಅಳವಡಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದು, ನಿರಂತರವಾಗಿ ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡ ಎಚ್ಚರಿಸಿತ್ತು. ಆ ಭಾಗದಲ್ಲಿ ಈ ಡಿವೈಡರ್ನಿಂದನೇ ಆಕ್ಸಿಡೆಂಟ್ ಆಗುತ್ತೆ, ಯಾವ ರೀತಿಯಾಗಿ ವೆಹಿಕಲ್ಗಳು ಈ ಡಿವೈಡರ್ನಿಂದ ಆಕ್ಸಿಡೆಂಟ್ಗೆ ಒಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನು ದೃಶ್ಯದ ಸಮೇತವಾಗಿ ಅನೇಕ CCTVಯ ದೃಶ್ಯಾವಳಿಗಳ ಸಮೇತವಾಗಿ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಇದರ ಫಲಶ್ರುತಿಯಾಗಿ ಈಗ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ರಿಫ್ಲೆಕ್ಟ್ಗಳನ್ನ ಹಾಕಬೇಕು, ಅಲ್ಲಿ ಮಾಹಿತಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ ಜನರಿಗೆ ಅದರ ಬಗ್ಗೆ ಅರಿವು ಆಗುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಾಮಫಲಕಗಳನ್ನ ಹಾಕಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಶಾಶ್ವತ ರಿಫ್ಲೆಕ್ಟ್ ಲೈಟ್ ಸೂಚನಾ ಫಲಕ ಅಳವಡಿಸಲು ಸೂಚನೆಯನ್ನ ನೀಡಲಾಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅವೆಲ್ಲ ಬೇಕಾಗಿಲ್ಲ. ನೀವು ಯಾಕೆ ಬಿಟ್ರಿ? ಮತ್ತೆ ನೀವು ಯಾಕೆ ಬಿಟ್ರಿ ಹೇಳಿ? ಯಾಕೆ ನೀವು ಸರಿ ಇಲ್ಲ ಅಂದ್ರೆ ಯಾಕೆ ಬಿಟ್ರಿ? ನೀವು ಈಗ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾವ ಜೋಸನ್ಗೆ ಯಾಕೆ ಬರ್ತೀರಿ? ಯಾಕೆ ಸರಿ ಇಲ್ಲ ಅಂತ ಹೇಳ್ತಾರೆ ಬಿಟ್ರೋದು ನೀವು? ಯಾವ ಜೋಸನ್ಗೆ? ಆಯ್ತು, ನಾವು ಎಸ್ಟಿಮೇಟ್ 3-4 ವರ್ಷಗಳಿಂದ ಇದೇ ರೀತಿಯಾಗಿ ಡಿವೈಡರ್ ಇತ್ತು, ಗೊತ್ತಿದ್ದು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರು. ನ್ಯೂಸ್ 18 ಕನ್ನಡ ಅಲ್ಲಿ ಯಾವ ರೀತಿಯಾಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ವೆಹಿಕಲ್ಗಳಿಂದಾಗಿ ವಾಹನ ಸವಾರರು ಪ್ರಾಣಾಪಾಯದಿಂದ ಅಲ್ಲಿ ಹೇಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಪ್ರಾಣವೇ ಅಲ್ಲಿ ಹೋಗುವಂತಹ ಸಂದರ್ಭಗಳು ನಿರ್ಮಾಣ ಆಗಿದೆ ಅನ್ನೋದನ್ನ ಕೂಲಂಕುಷವಾಗಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಪ್ರತಿಯೊಂದು ದೃಶ್ಯವನ್ನ ಕೂಡ ಅಲ್ಲಿ ತೋರಿಸಿ ಈ ರೀತಿಯಾದಂತಹ ಒಂದು ಅಪಘಾತದ ಸ್ಪಾಟ್ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿತ್ತು. ಇದೀಗ ಈ ಒಂದು ನ್ಯೂಸ್ 18 ಕನ್ನಡ ವರದಿಯ ಫಲಶ್ರುತಿಯಾಗಿ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಸೂಚನಾ ಫಲಕವನ್ನ ಅಳವಡಿಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಮುಗಿಸ್ತೀರಾ? ಒಂದು ವಾರದಲ್ಲಿ ಮಾಡಿಸ್ಕೊಡ್ತೀರಾ? ಆಗತ್ತಲ್ವಾ? ನಿಮ್ಗೆ ಗೊತ್ತು ಅಪಘಾತ ನಡೀತಾ ಇರೋದೆಲ್ಲ. ಅವೆಲ್ಲ ಬೇಕಾಗಿಲ್ಲ. ನೀವು ಯಾಕೆ ಬಿಟ್ರಿ? ಮತ್ತೆ ನೀವು ಯಾಕೆ ಬಿಟ್ರಿ ಹೇಳಿ? ಯಾಕೆ ನೀವು